ಯಾವ ವ್ಯಕ್ತಿಯ ಒಳಗಡೆ ಧಾರ್ಮಿಕತೆ ಮತ್ತು ಸಾಂಸ್ಕೃತಿಕ ಚಿಂತನೆಗಳು ಎಷ್ಟು ಆಳವಾಗಿ ಬೇರೂರ್ತವೋ ಆ ವ್ಯಕ್ತಿಯೊಬ್ಬ ಆರ್ಡಿನರಿ ಪರ್ಸನ್ ಆಗಿ ಯಾವ ಕಾರಣಕ್ಕೂ ಯಾವತ್ತಿಗೂ ಕೂಡ ಉಳ್ಕೊಳ್ಳಲ್ಲ. ಆ ವ್ಯಕ್ತಿ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗ್ತಾ ಹೋಗ್ತಾನೆ. ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತೀನಿ ನೋಡಿ. ನಾವು ಯಾರನ್ನ ಬಹಳ ದೊಡ್ಡ ಸಾಧಕರು ಅಂತ ನಾವು ಕರಿತೀವೋ, ಅಸಾಮಾನ್ಯ ವ್ಯಕ್ತಿಗಳ ಪಟ್ಟಿಯಲ್ಲಿ ಲಿಸ್ಟ್ ಅನ್ನು ನಾವು ಮಾಡ್ತೀವೋ, ಅವರೆಲ್ಲರ ಒಳಗಡೆ ಒಂದು ಆಧ್ಯಾತ್ಮಿಕತೆ ಚಿಂತನೆ ಇದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ರಜನಿಕಾಂತ್, ನಾನು ಇವೆಲ್ಲ ಹೇಳಿದ ಸಿನಿಮಾ ನಟರುಗಳು. ಇನ್ನೂ ಬಹಳ ದೊಡ್ಡ ವೈಜ್ಞಾನಿಕ ಲೋಕದಲ್ಲಿದ್ದವರು, ರಾಜಕಾರಣಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಪ್ರತಿಯೊಬ್ಬರ ಒಳಗಡೆಯೂ ಕೂಡ ಒಂದು ಸ್ವಲ್ಪನಾದ್ರೂ ಆಧ್ಯಾತ್ಮಿಕತೆಯ ಚಿಂತನೆ ಇದೆ. ಆ ಚಿಂತನೆಗಳನ್ನ ಮೂಡಿಸಿಕೊಂಡೇ ಇವತ್ತು ಆಯಾಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆಗಳನ್ನ ಮಾಡಿಕೊಂಡು ಬಂದಿದ್ದಾರೆ. 60, 70, 80% ಜನ ಬದುಕಿನಲ್ಲಿ ಯಾರು ಸಕ್ಸಸ್ ಆಗಿದಾರೋ ಅವರೆಲ್ಲರ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಚಿಂತನೆಗಳಿದಾವೆ.